Actually, guys, many people are like willing to read these two books. One is this Rich Dad and Poor Dad, and another one, The Psychology of Money. ಈ ಎರಡು ಬುಕ್ನ ಓದಿದ್ರೆ ಯು ವಿಲ್ ಗೆಟ್ ಫಿನಾನ್ಷಿಯಲ್ ಫ್ರೀಡಮ್ ಆರ್ ಫಿನಾನ್ಷಿಯಲ್ ನಾಲೆಜ್ ಅಂತ ಅಂದರೆ ಇಟ್ಸ್ ಕಂಪ್ಲೀಟ್ಲಿ ಎ ಬುಲ್ಶಿಟ್. ಯಾಕಂದರೆ ಇನ್ ದಿಸ್ ಬುಕ್ ದ ರಿಚ್ ಡ್ಯಾಡ್ ಆ್ಯಂಡ್ ಪುವರ್ ಡ್ಯಾಡ್ ಹಿ ಹ್ಯಾಡ್ ಸೆಡ್ ಓನ್ಲಿ ಒನ್ ಥಿಂಗ್, ದಟ್ ಈಸ್ ಇನ್ವೆಸ್ಟ್ ಇನ್ ಅಸೆಟ್ ನಾಟ್ ಇನ್ ಲಯಬಿಲಿಟೀಸ್ ಅಂತ. ಇನ್ವೆಸ್ಟ್ ಇನ್ ಅಸೆಟ್ ಆ್ಯಂಡ್ ಲಯಬಿಲಿಟಿ ಅಂದರೆ ಅಸೆಟ್ ಅಂದರೆ ದ ಥಿಂಗ್ ವಿಚ್ ಗಿವ್ ಅಸ್ ರೆವಿನ್ಯೂ ಬ್ಯಾಕ್. ನಾವೊಂದು ಅಮೌಂಟ್ ಇನ್ವೆಸ್ಟ್ ಮಾಡಿದ್ರೆ ಅದು ನಮಗೆ ರಿಟರ್ನ್ ಕೊಡುತ್ತಲ್ಲ, ಅದು ಅಸೆಟ್ ಅಂತ ಅಂದರೆ. ಫಾರ್ ಎಕ್ಸಾಂಪಲ್ ಲ್ಯಾಂಡ್ ಮೇಲೆ ಅಥವಾ ಸ್ಟಾಕ್ಸ್. ಇದು ಕಂಪ್ಲೀಟ್ ಬುಕ್ಕಲ್ಲಿ ಈ ಅಸೆಟ್ ಓನ್ಲಿ ದಿಸ್ ಥಿಂಗ್ ಓನ್ಲಿ, ಇನ್ವೆಸ್ಟ್ ಇನ್ ಅಸೆಟ್ ನಾಟ್ ಇನ್ ಲಯಬಿಲಿಟೀಸ್ ಅಂತಲೇ ದ ಹೋಲ್ ಬುಕ್. ನಾಟ್ ಓನ್ಲಿ ದಿಸ್ ಬುಕ್, ಇವ್ರದ್ದು ನೀವು ವಿಡಿಯೋ ನೋಡಿದ್ರು ಅಷ್ಟೇ. ಈ ರಾಬರ್ಟ್ ಕಿಯೋಸಾಕಿ, ಐ ಫರ್ಗಾಟ್ ಹಿಸ್ ನೇಮ್, ಸಾರಿ. ಇವ್ರದ್ದು ಫುಲ್ ವೀಡಿಯೋದಲ್ಲಿ ಇರೋದು ಇದೊಂದೇ ಕಥೆನೇ, ವಿಡಿಯೋ ಆಗಲಿ ಬುಕ್ಕಲ್ಲಾಗಲಿ, ಇನ್ವೆಸ್ಟ್ ಇನ್ ಅಸೆಟ್ ನಾಟ್ ಇನ್ ಲಯಬಿಲಿಟೀಸ್ ಅಂತ. ಬಟ್ ದಿಸ್ ಬುಕ್ ಇಟ್ಸ್ ಬಿಟ್ ಲೈಕ್ ಸ್ವಲ್ಪ ಲಾಜಿಕಲಾಗಿ ಹೇಳಿದ್ದಾರೆ. ಈ ಬುಕ್ಕಲ್ಲಿ ಹೇಳಿರೋ ಸಮಾಚಾರ ಏನಂತ ಅಂದರೆ, ನೀವು ಯಾವ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅದು ಮೇಲೆ ಹೋಗುತ್ತೆ ಕೆಳಗೆ ಹೋಗುತ್ತೆ ಅನ್ನೋದು ಲೈಕ್ ನೋ ಒನ್ ಕ್ಯಾನ್ ಪ್ರಿಡಿಕ್ಟ್. ಈ ಬುಕ್ಕಲ್ಲಿ ಹೇಳಿರೋ ಮೈನ್ ಥಿಂಗ್ ಏನಂತ ಅಂದರೆ, ಆದಷ್ಟು ಸ್ವಲ್ಪ ಸೇವಿಂಗ್ಸ್ ಕರೋ, ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಇಫ್ ಯು ಆರ್ ಏಬಲ್ ಟು ಇನ್ವೆಸ್ಟ್ ಇನ್ ಸಮ್ ಸ್ಟಾಕ್ಸ್ ಯು ಕ್ಯಾನ್ ಇನ್ವೆಸ್ಟ್. ಈ ಬುಕ್ದು ಎಂಡಲ್ಲಿ ಒಂದು ಚೆನ್ನಾಗಿರೋ ಸ್ಟೋರಿ ಇದೆ, ಅಂದರೆ ಎ ಸ್ಟೋರಿ ಆಫ್ ಎ ಕಪಲ್. ದೇ ಬಿಕಮ್ ಫ್ಯಾಮಿಲಿ ಆ್ಯಂಡ್ ಆಫ್ಟರ್ ಗೆಟ್ಟಿಂಗ್ ಲೈಕ್ ಹೈ ಇನ್ಕಮ್ ಆಲ್ಸೋ ದೇ ಡಿಸೈಡೆಡ್ ಟು ಸ್ಟೇ ಇನ್ ದ ಸೇಮ್ ರೇಂಜ್ ವೇ ದೇ ವರ್ ಬಿಫೋರ್. ಅಂದರೆ ಲೈಕ್ ಅವರು ಮೋಸ್ಟ್ ಆಫ್ ದ ಮನಿನ ಸೇವ್ ಮಾಡಿ ಅದಾದಮೇಲೆ ಸ್ವಲ್ಪ ಅಲ್ಲಿ ಇಲ್ಲಿ ಸ್ಟಾಕ್ಸಲ್ಲೇ ಇನ್ವೆಸ್ಟ್ ಮಾಡಿ, ಸೊ ದಟ್ ದೇರ್ ಫ್ಯೂಚರ್ ಕುಡ್ ಬಿ ಬೆಟರ್. ಅವ್ರಿಗೆ ಟೈಮ್ ಪಾಸ್ ಆಗಬೇಕು ಅಥವಾ ಇಫ್ ದೇ ವಾಂಟ್ ಟು ಸ್ಪೆಂಡ್ ಸಮ್ ಗುಡ್ ಟೈಮ್ ಅಂದರೆ ದೇ ಆರ್ ವೆರಿ ಲಾಜಿಕಲ್. ಅಮೌಂಟ್ ಸ್ಪೆಂಡ್ ಮಾಡದೆ ದೇ ಆರ್ ಹ್ಯಾವಿಂಗ್ ಫನ್, ಲೈಕ್ ಗೋಯಿಂಗ್ ಅ ವಾಕ್. ಗೋಯಿಂಗ್ ವಾಕ್ ವಿತ್ ಯುವರ್ ಲವ್ಡ್ ಪರ್ಸನ್ ಇಸ್ ದ ಬೆಸ್ಟ್ ಥಿಂಗ್ ಅಲ್ಲ. ಆ್ಯಂಡ್ ಸಮ್ ಆಫ್ ದ ಸ್ಟಫ್ ಜಾಸ್ತಿ ಖರ್ಚು ಮಾಡಿಲ್ಲ. ಬಟ್ ಇದು ವೇಸ್ಟ್, ಇದು ಬೇಡ. ಇದು ಬೇಕಾದ್ರೆ ಸ್ವಲ್ಪ ಲಾಜಿಕಲಾಗೆ ನನಗೆ ಸ್ವಲ್ಪ ನಾಲೆಜ್ ಬೇಕು ಅಂತಂದರೆ ಮೇ ಬಿ ದಿಸ್ ಬುಕ್. ಈ ಬುಕ್ನ ಓದೋದಕ್ಕಿಂತ ರಾಬರ್ಟ್ ಕಿಯೋಸಾಕಿ ಇವ್ರದ್ದು ವೀಡಿಯೋ ಅಂತ ಕೊಟ್ರೇ ಒಂದಷ್ಟು ವೀಡಿಯೋ ಬರುತ್ತೆ. ಎಷ್ಟು ವೀಡಿಯೋ ನೋಡಿದ್ರು ಒಂದೇ, 2 ಬಾಕ್ಸ್ ಹಾಕ್ಬಿಟ್ಟು ಹಿ ವಿಲ್ ಟೆಲ್ ದಿಸ್ ಈಸ್ ಅದು ಅಸೆಟು ಲಯಬಿಲಿಟಿ, ಅಸೆಟ್ಟಿಂದ ದುಡ್ಡು ಬರುತ್ತೆ, ಲಯಬಿಲಿಟಿಯಿಂದ ದುಡ್ಡು ಹೋಗುತ್ತೆ ಅಂತ ಒಂದು ಡ್ರಾಯಿಂಗ್ ಹಾಕ್ಬಿಟ್ಟು ಅವ್ರು ಎಷ್ಟು ವೀಡಿಯೋ ನೋಡಿದ್ರು ಈ ವಿಡಿಯೋದಲ್ಲಿ ಅಷ್ಟೇ ಇರುತ್ತೆ. ಥ್ಯಾಂಕ್ ಯು.